ರಾಕೇಶ್ ಜುಂಜುನ್ವಾಲಾ ಸ್ಟಾಕ್ ಮಾರ್ಕೆಟ್ ಬುಲ್ ಅಂತಲೇ ಕರೀತಾರೆ. ಇವರು ಬರೀ 5,000ದಿಂದ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿ ಇವತ್ತು ಅವರ ನೆಟ್ವರ್ಕ್ ಬಂದ್ಬಿಟ್ಟು 50,000 ಕೋಟಿ. ರಾಧಾಕೃಷ್ಣ ದವಾನಿ ಇವರು ಕಾಲೇಜ್ ಡ್ರಾಪ್ ಔಟು, ಇವರು ಡಿಮಾರ್ಟ್ನ ಫೌಂಡರ್ ಕೂಡ ಹೌದು. ಇವರ ನೆಟ್ವರ್ಕ್ ಬಂದ್ಬಿಟ್ಟು 2 ಲಕ್ಷ ಕೋಟಿ. ರಾಮದೇವ್ ಅಗರ್ವಾಲ್ ಇವರು 10 ಲಕ್ಷ ರೂಪಾಯಿಂದ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿ ಇವತ್ತು 2,800 ಕೋಟಿ ಇವರ ನೆಟ್ವರ್ಕ್. ಇದೇ ಥರ ತುಂಬ ಜನ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ ಅದರಿಂದ ತುಂಬ ಕಲಿತು ಅವ್ರ ಬಿಸ್ನೆಸ್ನ ಸೆಟ್ ಮಾಡ್ಕೊಂಡು ಇವತ್ತು ಎಲ್ಲ ಕಂಪ್ನಿಲೂ ಶೇರ್ ಹೋಲ್ಡರ್ಸ್ ಆಗಿ ಅವರ ನೆಟ್ವರ್ತು ಎಷ್ಟೋ ಕೋಟಿಗಿದೆ. ಅವರು ಕೂಡ ನಿಮ್ಮ ಥರ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋರೆ ಹೆಚ್ಚಾಗಿ ಇವತ್ತು ಕಲಿತು ತುಂಬ ಸಾಧನೆ ಮಾಡಿದ್ದಾರೆ. ಇನ್ನೂ ಹಲ್ವಾರಿದ್ದಾರೆ. ಇದನ್ನೇ ನೀವೇನಾದರೂ ನಿಮ್ಮ ಫ್ಯಾಮಿಲಿ ಹತ್ರಕ್ಕೆ ಹೋಗಿ ಅಮ್ಮ ಅಪ್ಪ ನಾನು ಈ ಥರ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದೀನಿ ಸ್ಟಾಕ್ ಮಾರ್ಕೆಟಲ್ಲಿ ಅಂದರೆ ಅವ್ರು ಏನು ಹೇಳ್ತಾರೆ ಗೊತ್ತಾ? ಸ್ಟಾಕ್ ಮಾರ್ಕೆಟ್ ಒಂದು ದಂಧೆ, ಜೂಜು, ನೀವು ಅಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡ ನೀನು ಅಂತ ನಿಮ್ಗೆ ಹೇಳ್ತಾರೆ. ನಿಜವಾಗ್ಲೂ ಅವ್ರು ಹೇಳೋದು ನಿಜನಾ ಇಲ್ಲ ಸುಳ್ಳ? ಸ್ಟಾಕ್ ಮಾರ್ಕೆಟ್ ಒಂದು ದಂಧೆನ, ಜೂಜಾ, ಇಲ್ಲ ಜನ ಇದನ್ನು ಜೂಜ್ ಥರ ಆಡ್ತಾರ? ನೀವು ಸ್ಟಾಕ್ ಮಾರ್ಕೆಟ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಲಾಸ್ ಆಗುತ್ತಾ ಇಲ್ಲ ಇನ್ವೆಸ್ಟ್ ಮಾಡದೇ ಇದ್ದರೆ ಲಾಸ್ ಆಗುತ್ತಾ? ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ನಾನು ನಿಮ್ಮ ಪ್ರೀತಿಯ ಮೋಹನ್ ಮಾತಾಡ್ತಾ ಇರೋದು. ಮೋಹನ್ ಡೈರೀಸ್ ಈ ಚಾನಲ್ಗೆ ಸ್ವಾಗತ. ನೀವಿನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಓದೋದಂತೂ ಮರಿಲೇಬೇಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಯಾಕೆ ಅಂದರೆ ಈ ವಿಡಿಯೋದಿಂದ ನೀವೇನು ಕಲ್ತಿದ್ದೀರಲ್ಲ ಅದು ನಿಮ್ಮ ಫ್ರೆಂಡ್ಸ್ ಕೂಡ ಕಲೀಲಿ, ಅವರು ಕೂಡ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಲಿ. ನಮ್ಮ ಅಜ್ಜ ಮತ್ತು ತಾತವ್ರ ಕಾಲದಲ್ಲಿ ಯಾವ ರೀತಿ ಇತ್ತು ಅಂದರೆ ಅವ್ರೇನಾದರೂ ಒಂದು ಸ್ಟಾಕ್ಸ್ ಬೈ ಮಾಡಬೇಕು, ಏನಾದರೂ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ತುಂಬ ಪೇಪರ್ ವರ್ಕ್ ಮಾಡಬೇಕಿತ್ತು. ಇದೊಂದು ಹಜಾರ್ಡ್ ಕೆಲಸ ಆಗಿತ್ತು. ಅವರು ತುಂಬ ಬ್ರೋಕರ್ಸ್ ಹತ್ರ ಹೋಗ್ಬೇಕಿತ್ತು, ತುಂಬ ಪೇಪರ್ ವರ್ಕ್ ಮಾಡಬೇಕಿತ್ತು, ತುಂಬ ಟೈಮ್ ಹಿಡಿಯೋದು. ಹಾಗಾಗಿ ಏನಾಗ್ತಾಯಿತ್ತು ಅಂದರೆ ಅಲ್ಲಿ ತುಂಬ ಮ್ಯಾನಿಪುಲೇಷನ್ ಆಗ್ತಾಯಿತ್ತು, ಏನೋ ತುಂಬ ಮೋಸಗಳಾಗ್ತಾಯಿತ್ತು. ಆದರೆ ಇದು 21st ಸೆಂಚುರಿ. ಈಗ ಹೆಂಗಿದೆ ಅಂದರೆ ಜಸ್ಟ್ ಒಂದು ಕ್ಲಿಕ್ಕಲ್ಲಿ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಬೋದು, ಒಂದು ಕ್ಲಿಕ್ಕಲ್ಲಿ ನೀವು ಶೇರ್ಸ್ನ ಬೈ ಮಾಡ್ಬೋದು, ಒಂದು ಕ್ಲಿಕ್ನಲ್ಲಿ ನೀವು ಶೇರ್ಸ್ನ ಸೇಲ್ ಮಾಡ್ಬೋದು. ಬರೀ ಒಂದೇ ಒಂದು ಕ್ಲಿಕ್ಕಲ್ಲಿ ನೀವು ಏನು ಪ್ರಾಫಿಟ್ನ ಅರ್ನ್ ಮಾಡಿರ್ತೀರ ಅದನ್ನ ನಿಮ್ಮ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು. ಅಷ್ಟು ಈಸಿಯಾಗಿದೆ ಶೇರ್ ಮಾರ್ಕೆಟ್. ಈ ವಿಡಿಯೋದಲ್ಲಿ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಇನ್ವೆಸ್ಟ್ಮೆಂಟ್ ಅಂದರೆ ಏನು, ಟ್ರೇಡಿಂಗ್ ಅಂದರೆ ಏನು, ಇನ್ವೆಸ್ಟ್ಮೆಂಟ್ ಮತ್ತು ಟ್ರೇಡಿಂಗಿಗೆ ಇವೆರಡಕ್ಕೂ ಇರೋ ಡಿಫ್ರೆನ್ಸ್ನ ಈ ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ನಿಮಗೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತೀನಿ. ಬನ್ನಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋಗೆ ಹೋಗೋಣ. ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು, ಟ್ರೇಡ್ ಮಾಡಬೇಕು, ಏನೇ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ನೀವು ಮಾಡಬೇಕು ಅಂದರೆ ಫಸ್ಟು ನಿಮಗೆ ಡಿಮ್ಯಾಟ್ ಅಕೌಂಟ್ ಅಂತ ಒಂದು ಇರಬೇಕು. ಈಗ ಯಾವ ರೀತಿ ಬ್ಯಾಂಕಲ್ಲಿ ನೀವೊಂದು ಬ್ಯಾಂಕ್ ಅಕೌಂಟ್ ಇಲ್ಲದೆ ಸೇವಿಂಗ್ಸ್ನ ಮಾಡೋದಕ್ಕಾಗಲ್ವೋ, ನಿಮ್ಮ ದುಡ್ಡನ್ನ ಅಲ್ಲಿ ಜಮಾ ಮಾಡೋದಕ್ಕಾಗಲ್ವೋ, ಅದೇ ರೀತಿ ಒಂದು ಡಿಮ್ಯಾಟ್ ಅಕೌಂಟ್ ಇಲ್ಲದೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಏನೂ ಮಾಡೋದಕ್ಕಾಗಲ್ಲ. ಇದು ಡಿಮ್ಯಾಟ್ ಅಕೌಂಟ್ ಬಂದ್ಬಿಟ್ಟು ತುಂಬ ಇಂಪಾರ್ಟೆಂಟು ಸ್ಟಾಕ್ ಮಾರ್ಕೆಟಲ್ಲಿ. ಈ ಡಿಮ್ಯಾಟ್ ಅಕೌಂಟ್ನ ಕೊಡೋದಕ್ಕೆ, ಟ್ರೇಡ್ ಮಾಡೋದಕ್ಕೆ, ಹೆಲ್ಪ್ ಮಾಡೋದಕ್ಕೆ ತುಂಬ ಆ್ಯಪ್ಸ್ಗಳಿವೆ. ಅದರಲ್ಲಿ ನನಗಿಷ್ಟ ಆಗಿರೋ ಒಂದು 3 ಆ್ಯಪ್ಸ್ನ ಹೇಳ್ತೀನಿ. ಅದು ಒಂದು ಸ್ವಲ್ಪ ಕ್ಯಾಟಗರೀಸ್ ಮೇಲೆ ನಾನು ಲಿಸ್ಟ್ ಮಾಡಿದ್ದೀನಿ. ಅದರಲ್ಲಿ ಫಸ್ಟ್ ಬಂದ್ಬಿಟ್ಟು ಝೆರೋದಾ. ಇದು ಬಂದ್ಬಿಟ್ಟು ಅಕೌಂಟ್ ಓಪನಿಂಗಿಗೆ 1,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಈಗ ನಾವು ಫಸ್ಟು ಬೇಸಿಕ್ಕು ತುಂಬ ಈಗಿನ್ನೂ ಎಂಟ್ರಿ ಆಗ್ತಿರೋದ್ರಿಂದ, ತುಂಬ ಬಿಗಿನರ್ ಆಗಿರೋದ್ರಿಂದ ಅಕೌಂಟ್ ಓಪನಿಂಗ್ ಚಾರ್ಜಸ್ ಮಾಡೋದಕ್ಕಾಗಲ್ಲ. ಮತ್ತು ಇವ್ರು ತುಂಬ ಒಳ್ಳೆ ರೆಕಮೆಂಡೇಷನ್ಸ್ ಕೊಡ್ತಾರೆ, ಯಾವ ಸ್ಟಾಕ್ ಬೈ ಮಾಡಬೇಕು ಏನು ಅನ್ನೋದು ತುಂಬ ಡೀಟೇಲ್ಡ್ ನಿಮಗೆ ಅಲ್ಲಿ ಮೆಸೇಜಸ್ ಬರ್ತಾ ಇರ್ತದೆ. ಮತ್ತು ಕಾಲ್ ಮಾಡಿ ಕೂಡ ನಿಮಗೆ ಇನ್ಫಾರ್ಮ್ ಮಾಡ್ತಾರೆ. ಓಕೆ, ಇಲ್ಲಿ 1,000 ರೂಪಾಯಿ ನೀವು ಅಕೌಂಟ್ ಓಪನಿಂಗ್ ಚಾರ್ಜಸ್ಸಿಗೆ ಕೊಡ್ಬೋದು. ನೀವು ಬೇಕಾದ್ರೆ ಪ್ಲೇಸ್ಟೋರಿಂದ ಇನ್ಸ್ಟಾಲ್ ಮಾಡ್ಬೋದು. ಸೆಕೆಂಡು ಏಂಜಲ್ ಬ್ರೋಕಿಂಗ್. ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಅಕೌಂಟ್ ಓಪನಿಂಗ್ ಚಾರ್ಜಸ್ಸು ಬೇಕಿಲ್ಲ. ಇದ್ರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದು ಬ್ರೋಕರೇಜ್ ಎಲ್ಲ ಟ್ರೇಡಿಂಗ್ ಮೇಲೂ, ಎಲ್ಲ ರೀತಿ ಟ್ರೇಡಿಂಗ್ ಮೇಲೂ ಕೂಡ ಬ್ರೋಕರೇಜ್ ಕಮ್ಮಿ ಇರುತ್ತೆ ಮತ್ತು ಇಯರ್ಲಿ ಮೇಂಟೆನೆನ್ಸ್ ಕೂಡ ಇದರಲ್ಲಿ ಕಮ್ಮಿ. ಮತ್ತು ಇನ್ನೊಂದು ಬಂದ್ಬಿಟ್ಟು ಅಪ್ಸ್ಟ್ಯಾಕ್. ಇದು ಬಂದ್ಬಿಟ್ಟು ಅಕೌಂಟ್ ಓಪನಿಂಗ್ ಚಾರ್ಜಸ್ ಯಾವುದೇ ಇಲ್ಲ ಮತ್ತು ಸ್ವಲ್ಪ ಬ್ರೋಕರೇಜ್ ಜಾಸ್ತಿ ಇರುತ್ತೆ. ಬ್ರೋಕರೇಜ್ ಅಂದರೆ ನೀವು ಯಾವ ಸ್ಟಾಕ್ಸ್ ಬೈ ಮಾಡ್ತೀರಾ, ಸೇಲ್ ಮಾಡ್ತೀರಾ ಆವಾಗ ಬ್ರೋಕರೇಜ್ ಆ್ಯಡ್ ಆಗುತ್ತೆ. ಮತ್ತು ಇಯರ್ಲಿ ವರ್ಷಕ್ಕೊಂದ್ಸರಿ ನೀವು ಅಕೌಂಟ್ ಮಾಡಿದ್ದೀರಾ, ನಿಮ್ಮ ಸ್ಟಾಕ್ಸ್ ಐತೆ ಅಂದರೆ ಅದಕ್ಕೆ ಮೇಂಟೆನೆನ್ಸ್ ಫೀಸ್ ಅಂತ ತಗೊಳ್ತಾರೆ. ಹಾಗಾಗಿ ಈ 2 ಆ್ಯಪಲ್ಲಿ ಸ್ವಲ್ಪ ಜಾಸ್ತಿ, ಬಟ್ ಏಂಜಲ್ ಬ್ರೋಕಿಂಗಲ್ಲಿ ಮಾತ್ರ ಕಮ್ಮಿ. ಅದಕ್ಕೆ ನಾನು ಅದನ್ನ ಪರ್ಸ್ನಲಾಗಿ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬಿಗಿನರ್ ಆಗಿದ್ದರಿಂದ ಇದರಿಂದ ಸ್ಟಾರ್ಟ್ ಮಾಡಿದ್ರೆ ಯೂಸ್ ಆಗುತ್ತೆ. ಆಮೇಲೆ ಅಪ್ಗ್ರೇಡ್ ಮಾಡ್ತೀರಾ ಅಂದರೆ ಝೆರೋದಾಗ ಹೋಗೋದು ಬೆಟರ್. ಈ ಎಲ್ಲ ಟ್ರೇಡಿಂಗ್ ಆ್ಯಪ್ಗಳು ಕೂಡ ಟ್ರಸ್ಟೆಡ್. RBI ಬಂದ್ಬಿಟ್ಟು ಈ ಎಲ್ಲ ಆ್ಯಪ್ಗಳನ್ನು ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಾ ಇರುತ್ತೆ. ಹಾಗಾಗಿ ನೀವು ಇದನ್ನ ನಂಬೋದು. ಇದರಿಂದ ನಮ್ಮ ನೆಕ್ಸ್ಟ್ ಟಾಪಿಕ್ ಆದ ಶೇರ್ ಮಾರ್ಕೆಟ್ ಅಂದರೆ ಏನು ಅಂತ ಈಗ ತಿಳ್ಕೊಳ್ಳೋಣ.
ಸ್ಟಾಕ್ ಮಾರ್ಕೆಟ್ ಬಂದು ಒಂದು ದೇಶದ ಎಕಾನಮಿನ ಬಿಂಬಿಸುತ್ತೆ. ಒಂದು ದೇಶದ ಎಕಾನಮಿ ಮೇಲೆ ಇಂಡೈರೆಕ್ಟಾಗಿ ಡೈರೆಕ್ಟಾಗಿ ಪ್ರಭಾವ ಬೀಳುತ್ತೆ. ಅದು ಎಷ್ಟು ಡೆವಲಪ್ ಆಗಿದೆ ಅನ್ನೋದ್ರ ಮೇಲೆ ಹೆಂಗೆ ಡಿಸೈಡ್ ಮಾಡ್ತಾರೆ ಅಂದರೆ ಎಷ್ಟು ಜನ ಅವ್ರು ಸ್ಟಾಕ್ ಮಾರ್ಕೆಟ್ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. USA ಒಳಗಡೆ 55% ಜನ ಇನ್ವೆಸ್ಟ್ ಮಾಡಿದ್ದಾರೆ. ಅಲ್ಲಿನ ಪಾಪ್ಯುಲೇಷನ್ ಎಷ್ಟು ಜನ ಇದ್ದಾರೋ ಅದರಲ್ಲಿ ಅರ್ಧಕ್ಕರ್ಧ ಜನ ಇನ್ವೆಸ್ಟ್ ಮಾಡಿದ್ದಾರೆ. UKಲಿ 37% ಜನ. ಮತ್ತು ನಮ್ಮ ಪಕ್ಕದ ದೇಶ ಶತ್ರು ರಾಷ್ಟ್ರ, ಬಲಿಷ್ಠ ಶತ್ರು ರಾಷ್ಟ್ರ ಆದ ಚೈನಾ, ಅಲ್ಲಿ 27% ಜನ ಇನ್ವೆಸ್ಟ್ ಮಾಡಿದ್ದಾರೆ. ನಮ್ಮ ಇಂಡಿಯಾ, ಇಡೀ ಪ್ರಪಂಚದಲ್ಲೇ ತುಂಬ ಅತಿಯಾದ ಜನಸಂಖ್ಯೆ ಹೊಂದಿರೋ ನಮ್ಮ ಇಂಡಿಯಾದಲ್ಲಿ ಬರೀ 5% ಅಷ್ಟು ಜನ ಮಾತ್ರ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಎಲ್ಲ ಡೆವಲಪಿಂಗ್ ನೇಷನ್ಗಳಿಗೂ ಇದೊಂಥರ ಹೊಸ ವಿಷಯ. ಈಗ ಭಾರತದಲ್ಲಿ ಬರೀ 5% ಜನ ಮಾತ್ರ ಇನ್ವೆಸ್ಟ್ ಮಾಡಿದ್ದಾರೆ ಶೇರ್ ಮಾರ್ಕೆಟಲ್ಲಿ. ನೀವೇನಾದರೂ ಈ ಟೈಮಲ್ಲಿ ಶೇರ್ ಮಾರ್ಕೆಟಿಗೆ ಎಂಟ್ರಿ ಆದ್ರಿ ಅಂದರೆ, ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರಿ ಅಂದರೆ, ಇನ್ನು ಮುಂದೆ ಬರೋ ಒಂದು 5 ಇಯರ್ಸ್ ಸ್ಪ್ಯಾನಲ್ಲಿ ಏನಾದರೂ 10% ಜನ ಕೂಡ ಇನ್ವೆಸ್ಟ್ ಮಾಡಿದ್ರು ಅಂದರೆ ನಿಮ್ಮ ಸ್ಟಾಕ್ ಬೆಲೆ, ನೀವೇನು ಇನ್ವೆಸ್ಟ್ ಮಾಡಿದ್ರಲ್ಲ ಅದರ ಅಮೌಂಟು ತುಂಬ ಪಟ್ಟು ಬೆಳೆದೋಗಿರುತ್ತೆ. ಅಷ್ಟು ಕೆಪಾಸಿಟಿ ಇದೆ, ಸ್ಕೋಪ್ ಇದೆ ನಮ್ಮ ಇಂಡಿಯನ್ ಶೇರ್ ಮಾರ್ಕೆಟ್ಗೆ. ಈಗ ಮೋದಿ ಸರ್ಕಾರ ಇರೋದ್ರಿಂದ ಅದು ಇನ್ನೂ ಸ್ಟೆಬಿಲಿಟಿ ಆಗಿದೆ. ಮುಂದೆ ಕೂಡ ನಮ್ಮ ಶೇರ್ ಮಾರ್ಕೆಟ್ ಬೀಳೋ ಚಾನ್ಸಸ್ಸೇ ಇಲ್ಲ. ಶೇರ್ ಮಾರ್ಕೆಟು ಅಂದರೆ ಏನು ಅಂತ ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಳೋಣ. ಈಗ ಶೇರ್ ಮಾರ್ಕೆಟು ಅಂದರೆ ಬೇರೆ ಏನೂ ಅಲ್ಲ, ಅದೊಂದು ಪ್ಲ್ಯಾಟ್ಫಾರ್ಮ್ ಇದ್ದಂಗೆ. ಸೆಂಟ್ರಲ್ ಗೌರ್ಮೆಂಟು ಇದನ್ನು ಹ್ಯಾಂಡಲ್ ಮಾಡುತ್ತೆ. ಎಷ್ಟೊಂದು ಜನಕ್ಕೆ ಶೇರ್ ಮಾರ್ಕೆಟ್ ಬಗ್ಗೆ ಐಡಿಯಾನೇ ಇರೋದಿಲ್ಲ. ಇದು ತುಂಬ ವರ್ಷಗಳಿಂದ ಇದ್ರೂ ಎಷ್ಟೊಂದು ಜನಕ್ಕೆ ಇದ್ರ ಬಗ್ಗೆ ಐಡಿಯಾನೂ ಇಲ್ಲ. ಹಾಗಾಗಿ ಅವ್ರಿಗೆ ಸಿಂಪಲ್ಲಾಗಿ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತೀನಿ. ಶೇರ್ ಮಾರ್ಕೆಟು ಅಂದರೆ ಇದೊಂದು ಪ್ಲ್ಯಾಟ್ಫಾರ್ಮ್ ಎಲ್ಲಿ ದೊಡ್ಡ ಕಂಪನೀಸ್ಗಳು ಅವರ ಶೇರ್ಸ್ಗಳನ್ನ ಮಾರ್ತಾರೆ, ಮತ್ತು ಜನ ಇರ್ತಾರಲ್ಲ ಅವರು ಅವ್ರ ಶೇರ್ಸ್ಗಳನ್ನ ಬೈ ಮಾಡ್ತಾರೆ. ಇದು ಶೇರ್ ಮಾರ್ಕೆಟ್ ಅಂತ ಕರೀತಾರೆ. ಇದಕ್ಕೆ 2 ಏಜೆನ್ಸೀಸ್ ಇದೆ, ಒಂದು BSE ಮತ್ತು ಇನ್ನೊಂದು NSE. BSE ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ, NSE ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ. ನೀವು ಒಂದು ಆ್ಯಪಲ್ಲಿ ನೀವು ಬೈ ಮಾಡಬೇಕಾದ್ರೆ ಅಲ್ಲಿ ಆಪ್ಷನ್ ಇರುತ್ತೆ, BSEಲಿ ಬೈ ಮಾಡ್ತಿರೋ NSEಲಿ ಬೈ ಮಾಡ್ತಿರೋ ಅಂತ. ಇದರಿಂದ ಕಂಪನೀಸ್ಗಳಿಗೆ ಏನು ಲಾಭ ಆಗುತ್ತೆ? ಕಂಪನೀಸ್ಗಳು ಏನಿರ್ತಾವಲ್ಲ ಅವರು ಜಸ್ಟ್ ಒಂದು ಐಡಿಯಾಯಿಂದ ಇರ್ತಾರೆ. ಅವ್ರಿಗೇನು ಬೇಕಿರುತ್ತೆ? ಇನ್ವೆಸ್ಟ್ಮೆಂಟ್ ಬೇಕಿರುತ್ತೆ. ಆ ಇನ್ವೆಸ್ಟ್ಮೆಂಟು ಒಂದು ಬ್ಯಾಂಕಿಂಗ್ ಲೋನಿಂದ ಬರುತ್ತೆ, ಮತ್ತು ಅದ್ರ ಮೇಲೆ ಯಾರಾದರೂ ಇನ್ವೆಸ್ಟ್ ಮಾಡಿದ್ರೆ ಬರುತ್ತೆ. ಈಗ ಬ್ಯಾಂಕ್ ಲೋನ್ಗೆ ಹೋಗಿ ತಗೊಂಡ್ರೂ ಕೂಡ ತುಂಬ ಪ್ರೊಸೀಜರ್ ಇರುತ್ತೆ. ಆ ಪ್ರೊಸೀಜರ್ ಪ್ರಕಾರ ಅವ್ರು ಹೋಗಿ ಸಿಕ್ಕಿದ್ರೂ ತುಂಬ ಕಮ್ಮಿ ಅಮೌಂಟ್ ಸಿಗುತ್ತೆ. ಬ್ಯಾಂಕಿಗೆ ಕಾಸೆಲ್ಲಿಂದ ಬರುತ್ತೆ? ನೀವು ಎತ್ಕೊಂಡೋಗಿ FDನೋ ಸೇವಿಂಗ್ಸ್ ಇಕ್ಕಿದ್ರೇ ಬರೋದು. ಅದ್ರ ಬದಲಾಗಿ ಡೈರೆಕ್ಟಾಗಿ ಶೇರ್ಸ್ ಮೂಲಕ ನಿಮ್ಮ ಹತ್ರಕ್ಕೆ ಬಂದರೆ, ಡೈರೆಕ್ಟ್ ನೀವೇ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವಾಗ ಕಂಪ್ನಿಗೆ ದೊಡ್ಡ ಅಮೌಂಟ್ ಸಿಗುತ್ತೆ. ಅವರು ಬೇಕಾದ್ರೆ ಇನ್ನೊಂದು ಕಂಪ್ನಿ ಅಕ್ವೈರ್ ಮಾಡ್ಕೋಬೋದು, ಎಕ್ಸ್ಪ್ಯಾನ್ಷನ್ ಮಾಡ್ಕೋಬೋದು. ಅದು ಕಂಪನೀಸ್ಗಳಿಗೆ ಇರೋ ಲಾಭ. ಈಗ ಇದರಿಂದ ನನಗೇನಪ್ಪ ಲಾಭ ಅಂದರೆ, ನೀವು ಆ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಆ ಕಂಪ್ನಿದು 100 ವರ್ಷದ ಪ್ಲ್ಯಾನ್ ಇರುತ್ತೆ. 100 ವರ್ಷದಲ್ಲಿ ನಾನು ಇಲ್ಲಿದ್ದೀನಿ, ಇನ್ನೊಂದು ನೆಕ್ಸ್ಟ್ ಲೆವೆಲಲ್ಲಿ ಇರ್ತೀನಿ ಅಂತ ಅವ್ರ ಐಡಿಯಾ ಇರುತ್ತೆ. ಎಕ್ಸಾಂಪಲ್ ಗೂಗಲ್ಲು ಬರೀ ಒಂದು ಸರ್ಚ್ ಇಂಜಿನ್ ಆಗಿತ್ತು. ಅದು ಬಂದ್ಬಿಟ್ಟು ಮೈಕ್ರೋಸಾಫ್ಟ್ ಓನರ್ ಹತ್ರಕ್ಕೆ ಹೋಗಿತ್ತು, ಅವ್ರು ತಗೊಳ್ದೆ ರಿಜೆಕ್ಟ್ ಮಾಡಿಬಿಟ್ರು. ಹಾಗಾಗಿ ಅವ್ರು ಬಂದು ಅವರೇ ಡೆವಲಪ್ ಮಾಡಿ ಇವತ್ತು ಗೂಗಲ್ನ ಸ್ಟಾರ್ಟ್ ಮಾಡಿದ್ದಾರೆ. ಗೂಗಲ್ಲು ಬರೀ ಈಗ ಸರ್ಚ್ ಇಂಜಿನ್ ಆಗಿಲ್ಲ, ಗೂಗಲ್ ಮ್ಯಾಪ್ ಇದೆ, ಫೋಟೋಸ್ ಇದೆ, ಹಾರ್ಡ್ ಡ್ರೈವ್ ಇದೆ, ಮತ್ತು ಅವರ ಎಲೆಕ್ಟ್ರಿಕ್ ಕಾರ್ ಮೇಲೆ ಆಟೋ ಪೈಲಟ್ ಮೋಡ್ನು ಕೂಡ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಮುಂದಿನ ಬರೋ ದಿನಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಗೊತ್ತಾ ಅವರು? ಈಗ ನಮಗೆ ಫೋನೇ ಬೇಕಿಲ್ಲ, ಸುಮ್ಮನೆ ಒಂದು ಕಮ್ಯಾಂಡ್ ಕೊಟ್ಟರೆ ಸಾಕು ಎಲ್ಲ ಆಗುತ್ತೆ. ನಿಮ್ಮ ಡೇಟಾ ಅವ್ರ ಹತ್ರ ಇರುತ್ತೆ, ನಿಮ್ಗೆ ಏನೇನು ಬೇಕು ಅಂತ ಡಿಸೈಡ್ ಮಾಡಿಬಿಟ್ಟು ಅವ್ರು ನಿಮಗೆ ತಲುಪಿಸ್ತಾರೆ. ಅಂದರೆ ಇವ್ರ ವಿಷನ್ ಯಾವ ರೀತಿ ಅಂದರೆ ಮುಂದಿನ 1000 ವರ್ಷ ಮುಂದೆ ಇದೆ. ಈ ರೀತಿ ಕಂಪ್ನಿಗಳ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಏನಾಗುತ್ತೆ ಅಂದರೆ, ನೀವು ಸುಮ್ಮನೆ ಇನ್ವೆಸ್ಟ್ ಮಾಡಿದ್ರು, ನೀವು ಕೋಟ್ಯಾಧಿಪತಿ ಆಗಲಿಲ್ಲ ಅಂದರೂ ನಿಮ್ಮ ಮಗನೋ ಮೊಮ್ಮಗನೋ 100% ಹಾಗೇ ಆಗ್ತಾರೆ. ಇದು ಖಚಿತವಾಗಿ. ಶೇರ್ ಮಾರ್ಕೆಟ್ ಅಂದರೆ ಒಂದೇನಲ್ಲಿ ಹೇಳ್ತೀನಿ ಕೇಳಿ, ಅದೊಂದು ಕಂಪ್ನೀಸ್ಗಳಿಗೆ ಸ್ಟಾಕ್ಸ್ನ ಸೆಲ್ ಮಾಡೋದಕ್ಕೊಂದು ಪ್ಲ್ಯಾಟ್ಫಾರ್ಮು, ಮತ್ತು ಜನಗಳಿಗೆ ಆ ಶೇರ್ಸ್ನ ಬೈ ಮಾಡೋದಕ್ಕೆ, ಇನ್ವೆಸ್ಟ್ ಮಾಡೋದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್. ಸ್ಟಾಕ್ ಮಾರ್ಕೆಟಲ್ಲಿ ಎಲ್ಲ ಥರದ ಕಂಪ್ನಿ ಇರ್ತದೆ, ಇಂಥದ್ದೇ ಅಂತ ಪರ್ಟಿಕ್ಯುಲರ್ ಆಗಿಲ್ಲ. ನೀವೀಗ ಡೈಲಿ ಯೂಸ್ ಮಾಡೋ ಅಂಥದ್ದು ರೈಸ್ ಆಗ್ಬೋದು, ಉಪ್ಪಾಗ್ಬೋದು, ಟಾಟಾ ಉಪ್ಪು, ಮತ್ತು ಫ್ರಿಡ್ಜು, ವಾಷಿಂಗ್ ಮಿಷಿನ್ ಎಲ್ಲನೂ ಸೆಲ್ ಮಾಡೋವಂಥ ಕಂಪನೀಸ್ ಬಂದ್ಬಿಟ್ಟು ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟೆಡ್ ಆಗಿರುತ್ತೆ. ಮತ್ತು ನಾನೊಬ್ಬ ಮನೆ ಕಟ್ತೀನಿ, ನಾನು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿದ್ದೀನಿ ಅಂದರೆ
ಎಮ್ ಸ್ಯಾಂಡು, ಮರಳು, ಲಾರೀಸು, ಅದಕ್ಕೆ ಟೈರು ಮತ್ತು ಪ್ರತಿಯೊಂದು ಕೂಡ ಪ್ರೊಡ್ಯೂಸ್ ಮಾಡೋವಂಥದ್ದು ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟೆಡ್ ಆಗಿರುತ್ತೆ. ಮತ್ತು ಅಗ್ರಿಕಲ್ಚರ್ಗೆ ಹೋದರೆ ನೀವು ಪೆಸ್ಟಿಸೈಡ್ಸ್ ಆಗ್ಬೋದು, ಮಿಷಿನರೀಸ್ ಆಗ್ಬೋದು, ಟ್ರಕ್ಕು, ಪ್ರತಿಯೊಂದು ಕೂಡ ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟೆಡ್ ಆಗಿರುತ್ತೆ. ನೀವು ಯಾವುದೇ ಒಂದು ಕಂಪ್ನೀಸ್ ಮೇಲೆ ಕೂಡ ಇನ್ವೆಸ್ಟ್ ಮಾಡ್ಬೋದು. ನೀವೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ಅದು ನಿಮ್ಮ ರಿಸ್ಕ್ ಮೇಲೆ ಮಾಡಿ. ನಾನು ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ. ಈ ವಿಡಿಯೋ ಬರೀ ಎಜುಕೇಷನಲ್ ಪರ್ಪಸ್ಸಿಗೆ ಅಷ್ಟೇ ಮಾಡ್ತಾ ಇರೋದು. ನೀವು ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ಕೊಳ್ತಾ ಇದ್ದರೆ ಒಬ್ಬ ಫೈನಾನ್ಷಿಯಲ್ ಅಡ್ವೈಸರ್ನ ಕನ್ಸಲ್ಟ್ ಮಾಡೋದು ಪಕ್ಕ. ನೀವು ಅವ್ರನ್ನ ಕನ್ಸಲ್ಟ್ ಮಾಡಿದ್ರು ಕೂಡ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದು ಅಟ್ ಯುವರ್ ಓನ್ ರಿಸ್ಕ್. ಈಗ ಈ ವಿಡಿಯೋದಲ್ಲಿ ನೆಕ್ಸ್ಟ್ ಟಾಪಿಕ್ ಆದ ಟ್ರೇಡಿಂಗ್ ಮತ್ತು ಇನ್ವೆಸ್ಟ್ಮೆಂಟ್ ಇವೆರಡಕ್ಕೂ ಇರೋ ಡಿಫ್ರೆನ್ಸ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಟ್ರೇಡಿಂಗಲ್ಲಿ 3 ಥರ ಇದೆ. ಫಸ್ಟ್ನೇದು ಇಂಟ್ರಾಡೇ, ಸೆಕೆಂಡ್ ಬಂತು ಕಮಾಡಿಟಿ, ಥರ್ಡ್ ಬಂತು ಫ್ಯೂಚರ್ ಆ್ಯಂಡ್ ಆಪ್ಷನ್ ಟ್ರೇಡಿಂಗ್. ಇಂಟ್ರಾಡೇ ಅಂದರೆ ನಿಮಗೆ ಒಂದು ಕಂಪ್ನಿ ಇರುತ್ತೆ, ನೀವು ತುಂಬ ದಿನದಿಂದ ಅದನ್ನ ಫಾಲೋ ಮಾಡ್ತಿರ್ತೀರ, ಅದ್ರ ಅಪ್ ಆ್ಯಂಡ್ ರೈಸಸ್ ನ್ಯೂಸ್ನೆಲ್ಲ ಫಾಲೋ ಮಾಡಿ ನೀವು ಪ್ರಿಪೇರ್ ಆಗಿರ್ತೀರ. ಈಗ ನೀವು ಅದನ್ನ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋದರೆ ತುಂಬ ಜಾಸ್ತಿ ಅಮೌಂಟ್ ಪೇ ಮಾಡಬೇಕು. ಆ ಸ್ಟಾಕ್ ಪ್ರೈಸ್ ಏನಿರುತ್ತಲ್ಲ ಅಷ್ಟನ್ನು ಪೇ ಮಾಡಿ ಅದನ್ನ ಬೈ ಮಾಡಬೇಕು. ನನ್ನ ಹತ್ರ ಅಷ್ಟು ಅಮೌಂಟ್ ಇಲ್ಲ. ನಿಮಗೆ ಪಕ್ಕ ಗೊತ್ತಿರುತ್ತೆ ಇವತ್ತು ಏನೊಂದು 4,000 ಇರೋ ಸ್ಟಾಕು ನಾಳಿಕೆ 5,000 ಹೋಗುತ್ತೆ ಅಂತ. ಅದಕ್ಕೆ ನೀವೇನು ಮಾಡ್ತೀರಾ, ಫುಲ್ ಬೈ ಮಾಡೋ ಬದಲು ಇಂಟ್ರಾಡೇ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನು ಬೈ ಮಾಡ್ತೀರಾ. ಅದರಲ್ಲಿ ನಿಮಗೆ ಮಾರ್ಜಿನ್ ಕೊಡ್ತಾರೆ. 4,000 ಇರೋದು ಬರೀ ನಿಮಗೆ ಒಂದು 500 ರೂಪಾಯಿಗೆ ಆ ರೀತಿಲಿ ಒಂದು ಸ್ಟಾಕ್ ಸಿಗ್ತಾ ಇರುತ್ತೆ. ಅದರಲ್ಲಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಬೈ ಮಾಡ್ತೀರಾ, ಮತ್ತು ಎಂಡ್ ಆಫ್ ದ ಡೇ ಅಲ್ಲಿ ಸೇಲ್ ಮಾಡ್ತೀರಾ. ಆ ಪ್ರಾಫಿಟ್ಸ್ನ ನೀವು ಇಟ್ಕೊಂಡು ನಿಮ್ಗೆ ಅವರೇನು ಮಾರ್ಜಿನ್ ಕೊಟ್ಟಿರ್ತಾರಲ್ಲ ಅಷ್ಟೇ, ನಿಮ್ಮ ಪ್ರಾಫಿಟ್ ಎತ್ಕೊಳ್ತೀರಾ, ನೀವು ಸುಮ್ಮನೆ ಇರ್ತೀರ. ಮತ್ತು ಇದರಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ ಇಂಟ್ರಾಡೇ ಬಂದ್ಬಿಟ್ಟು ಬೆಳಿಗ್ಗೆ ತಗೊಂಡು ಮಾರ್ಕೆಟ್ ಎಂಡ್ ಆಗೋ ಟೈಮ್ 3:30ಗೆ ನೀವು ಸೇಲ್ ಮಾಡಬೇಕು. ಇಲ್ಲ ಅಂದರೆ ಅದು ಆಟೋಮೆಟಿಕ್ಕಾಗಿ ಸೇಲ್ ಆಗೋಗ್ಬಿಡುತ್ತೆ. ಈಗ ಸೆಕೆಂಡ್ ಟೈಪ್ ಆಫ್ ಟ್ರೇಡಿಂಗಿಗೆ ಬರೋಣ. ಅದು ಕಮಾಡಿಟಿ. ಕಮಾಡಿಟಿ ಅಂದರೆ ಆಯಿಲು, ಗೋಲ್ಡು, ಎಕ್ಸೆಟ್ರಾ. ಇದ್ರ ಮೇಲೆ ನೀವು ಇಂಟ್ರಾಡೇ ಥರನೇ ಟ್ರೇಡ್ ಮಾಡೋದು. ಬಟ್ ಏನು ಅಂದರೆ ಸರ್ಟೆನ್ ಪೀರಿಯಡ್, 1 ಮಂತ್ ನಿಮ್ಗೆ ಏನು ಅನಿಸುತ್ತೆ ಅಂದರೆ ಇವತ್ತು ಚಿನ್ನದ ಬೆಲೆ 5,400 ರೂಪಾಯಿ ಐತೆ ಅನಿಸುತ್ತೆ ಅಂತ ಗೊತ್ತಿರುತ್ತೆ. ನೆಕ್ಸ್ಟು ವಿತಿನ್ 1 ಮಂತಲ್ಲಿ 5,400 ರೂಪಾಯಿ ಇರೋದು 7,000ಕ್ಕೆ ಹೋಗುತ್ತೆ ಅಂತ ನೀವು ಪಕ್ಕ ಇರ್ತೀರ. ಹಾಗೇನು ಮಾಡ್ತೀರಾ, ಕಮಾಡಿಟಿ ಒಳಗಡೆ ಅಷ್ಟು ಟೈಮ್ ಪೀರಿಯಡ್ ಒಳಗಡೆ ಇರೋ ಒಂದು ಸ್ಟಾಕ್ನ ನೀವು ಬೈ ಮಾಡ್ತೀರಾ. ಅದರಲ್ಲೂ ಮಾರ್ಜಿನ್ ಕೊಡ್ತಾರೆ. ಬಟ್ ಏನು ಅಂದರೆ ಅದರಲ್ಲಿ 50 ಕ್ವಾಂಟಿಟೀಸ್ನ ತಗೊಳ್ಳೇಬೇಕು. ಅಂದರೆ ಅದು ತುಂಬ ಜಾಸ್ತಿ ಅಮೌಂಟ್ ಆಗುತ್ತೆ, ಹತ್ತತ್ರ 1 lakh ಮೇಲೆ ಹೋಗುತ್ತೆ. ಆ ರೀತಿ ತಗೊಳ್ಳೇಬೇಕು. ಇದು ಯಾವ ರೀತಿ ಇರುತ್ತೆ ಅಂದರೆ ನೀವು ಯಾವ ಡೇಟಿಂದ ತಗೊಂಡಿರ್ತೀರೋ ಅದು ಮತ್ತೆ ಅಲ್ಲಿ ಇರುತ್ತೆ ಯಾವ ಡೇಟಿಗೆ ಈ ಸ್ಟಾಕ್ ಎಂಡ್ ಆಗುತ್ತೆ ಅಂತ. ಅಷ್ಟರಲ್ಲಿ ತಗೊಂಡು ಆ ಎಂಡ್ ಆಫ್ ದ ಡೇಟಲ್ಲಿ ನೀವು ಅದನ್ನ ಸೇಲ್ ಮಾಡಬೇಕು. ಅದ್ರ ಮೇಲೆ ಇಟ್ಕೊಂಡಿದ್ರೆ ನಿಮಗೆ ಯಾರೂ ಬೈಯರ್ಸ್ ಇರಲ್ಲ, ಅದರಿಂದ ನಿಮಗೆ ಲಾಸ್ ಆಗ್ಬೋದು. ನೆಕ್ಸ್ಟ್ ಟಾಪಿಕ್ ಫ್ಯೂಚರ್ ಆ್ಯಂಡ್ ಆಪ್ಷನ್. ಇದನ್ನು F&O ಅಂತ ಕೂಡ ಅಂತಾರೆ. ಇದು ಯಾವ ರೀತಿ ಅಂದರೆ ಸೇಮ್ ಕಮಾಡಿಟಿ ಥರನೇ. ಬಟ್ ಏನಂದರೆ ಇಲ್ಲಿ ಆಯಿಲು, ಪೆಟ್ರೋಲಿಯಮ್ ಆ ಥರ ಇರಲ್ಲ, ಎಲ್ಲ ನಾರ್ಮಲ್ ಕಂಪ್ನೀಸ್ಗಳೇ ಇರ್ತವೆ. ಆ ಕಂಪ್ನೀಸ್ಗಳು ನಿಮ್ಗೆ ಅನಿಸುತ್ತೆ 1 ತಿಂಗಳಾದಮೇಲೆ ಇದ್ರ ಪ್ರೈಸ್ ಜಾಸ್ತಿ ಹೋಗುತ್ತೆ, ಹಾಗಾಗಿ ನೀವು ಅಷ್ಟು ಡೇಟಿಂದ ತಾಳ್ತೀರ. ಇದರಲ್ಲಿ ಡಿಫ್ರೆನ್ಸ್ ಏನು ಅಂದರೆ ಕಾಲ್ ಮತ್ತು ಪುಟ್ ಅಂತ 2 ಆಪ್ಷನ್ ಇರುತ್ತೆ. ಕಾಲ್ ಅಂದರೆ ಮೇಲಕ್ಕೆ ಹೋಗುತ್ತೆ ಅಂತ ತಾಳ್ತೀರ. ಮೇಲಕ್ಕೆ ಹೋಯ್ತು ಅಂದರೆ ನಿಮಗೆ ಆ ಪ್ರಾಫಿಟ್ ಏನಿರುತ್ತೋ ಬರುತ್ತೆ. ಬಟ್ ಇದರಲ್ಲಿ ಇನ್ನೊಂದು ಮಜಾ ಏನು ಅಂದರೆ ನೀವು ಈ ಸ್ಟಾಕ್ ಬೀಳುತ್ತೆ, ಇವಾಗ 5,000 ರೂಪಾಯಿ ಸ್ಟಾಕ್ ಬೆಲೆ ಐತೆ ಅಂದರೆ 4,000ಕ್ಕೆ ಬೀಳುತ್ತೆ ಅಂತ ನೀವಂತ ಅಂದ್ಕೊಂಡಿರ್ತೀರ, ಗೆಸ್ ಮಾಡಿರ್ತೀರ. ಸರಿ, ನಾನು ಇದು ಕೆಳಿಗೆ ಹೋಗುತ್ತೆ ಅಂತ ಬೈ ಮಾಡ್ತೀರ ಅಂದರೆ ಪುಟ್ ಅಂತ ಬೈ ಮಾಡಿದರೆ ಆಗ ಅದು ಕೆಳಿಕೆ ಎಷ್ಟೇ % ಕೆಳಿಗೆ ಹೋದರೂ ಕೂಡ ಅದು ನಿಮಗೆ ಲಾಭ. ಆ ಪ್ರಾಫಿಟ್ ಅಮೌಂಟು ನಿಮಗೆ ಬಂದುಬಿಡುತ್ತೆ. ಅಂದರೆ ನೀವು ಮಾರ್ಕೆಟಲ್ಲಿ ಯಾವ ರೀತಿ ಇರುತ್ತೆ ಅಂದರೆ 99% ಅದು ಕೆಳಗಡೆಗೆ ಹೋಗೋ ಚಾನ್ಸಸ್ಸೇ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಪುಟ್ ಆಪ್ಷನ್ ಕೂಡ ತಗೊಬೋದು ಅಂತ ಇದರಲ್ಲಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಟ್ರೇಡರ್ಸ್ಗೆ. ಈಗ ಹೇಳಿದಂಥ 3 ಟ್ರೇಡಿಂಗ್ ಮೆಥಡ್ಸ್ ಏನಿದೆಯಲ್ಲ ಇದು ತುಂಬ ಹೈಲಿ ರಿಸ್ಕ್. ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಸರ್ಕಾರ ಯಾವುದಿದೆ, ಅವರ ಬಿಲ್ಸ್, ಅವರ ಕಾನೂನು ಯಾವ ಥರ ತರ್ತಾ ಇದ್ದಾರೆ, ಮತ್ತು ಬಿಸ್ನೆಸ್ ಮೇಲೆ ಎಷ್ಟು ಟ್ಯಾಕ್ಸ್ ಏರ್ತಾ ಇದ್ದಾರೆ, ಮತ್ತು ನ್ಯೂಸ್ ಯಾವ ಥರ ಬರ್ತಾ ಇದೆ ಆ ಕಂಪ್ನಿಗಳ ಬಗ್ಗೆ ಅನ್ನೋದ್ರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಮತ್ತು ಸ್ಟಾಕ್ ಸಪ್ಲೈ, ಪೆಟ್ರೋಲಿಯಂ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದೆ ಅಂದರೆ ಪೆಟ್ರೋಲಿಯಂ ಸಪ್ಲೈ ಯಾವ ಥರ ಇದೆ, ಏನಾದರೂ ಯುದ್ಧ ಆಗ್ತಿದೆಯಾ ಅದ್ರ ಮೇಲೆಲ್ಲ ಡಿಪೆಂಡೆಂಟ್ ಆಗಿರುತ್ತೆ. ನೀವು ಇನ್ವೆಸ್ಟ್ಮೆಂಟ್ ಗೆಸ್ ಮಾಡಿರೋದು ಈ 3 ಆಪ್ಷನಲ್ಲಿ ನೀವು ಗೆಸ್ ಮಾಡಿರೋದು ಏನಾದರೂ ಮಿಸ್ ಆಯಿತು ಅಂದರೆ ಫಸ್ಟಲ್ಲೇ ನೀವು ತುಂಬ
ಜಾಸ್ತಿ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿರೋದ್ರಿಂದ ಫಸ್ಟಲ್ಲೇ ಲಾಸ್ ಆಗೋಯ್ತು ಅಂದರೆ ನಿಮಗೆ ಈ ಸ್ಟಾಕ್ ಮಾರ್ಕೆಟಲ್ಲಿ ಕಂಟಿನ್ಯೂ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ. ಆಗ ನೀವು ಕೂಡ ಹೇಳ್ತೀರಾ ಸ್ಟಾಕ್ ಮಾರ್ಕೆಟ್ ಒಂದು ಜೂಜು ದಂಧೆ ಅಂತ. ಹಾಗಾಗಿ ನಾನೇನು ಹೇಳ್ತೀನಿ ಅಂದರೆ, ನೀವು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇನ್ವೆಸ್ಟ್ಮೆಂಟ್ ಮೂಲಕ ಎಂಟ್ರಿ ಆಗಿ ಸ್ಟಾಕ್ ಮಾರ್ಕೆಟ್ಗೆ, ಆಮೇಲೆ ಮೆಲ್ಲಕ್ಕೆ ಕಲಿತಾ ಆಮೇಲೆ ನಿಮಗೆ ಫುಲ್ ಐಡಿಯಾ ಇದೆ ಸ್ಟಾಕ್ ಮಾರ್ಕೆಟ್ ಮೇಲೆ ಯಾವ ರೀತಿ ಮ್ಯಾನಿಪುಲೇಷನ್ ಆಗ್ತಾಯಿದೆ, ನ್ಯೂಸ್ ಮೇಲೆ ಹೆಂಗೆ ಡಿಪೆಂಡೆಂಟ್ ಆಗುತ್ತೆ ಅಂತ ಎಲ್ಲ ಅರ್ಥ ಮಾಡ್ಕೊಂಡು ಆದಮೇಲೆ ನೀವು ಬೇಕಾದರೆ ಟ್ರೇಡಿಂಗಿಗೆ ಎಂಟ್ರಿ ಆಗ್ಬೋದು. ಈ ವಿಡಿಯೋದಲ್ಲಿ ನೆಕ್ಸ್ಟ್ ಟಾಪಿಕ್ ಆದ ಇನ್ವೆಸ್ಟ್ಮೆಂಟಿಗೆ ಹೋಗೋಣ. ಇನ್ವೆಸ್ಟ್ಮೆಂಟಲ್ಲಿ 2 ಥರ ಇರುತ್ತೆ, ಶಾರ್ಟ್ ಟರ್ಮ್, ಲಾಂಗ್ ಟರ್ಮ್, ಮತ್ತು ಮ್ಯೂಚುವಲ್ ಫಂಡ್ಸ್ ಅಂತಲೂ ಇರುತ್ತೆ, ಮತ್ತು SIP ಅಂತಲೂ ಇರುತ್ತೆ. ಇವೆರಡು ಟಾಪಿಕ್ನ ಈ ವಿಡಿಯೋಗೆ ಒಳ್ಳೆ ಲೈಕ್ಸ್, ಶೇರ್ಸ್, ಕಮೆಂಟ್ ಬಂತು ಅಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪಾರ್ಟ್ 2 ಅಂತ ಮಾಡ್ತೀನಿ. ಈಗ ಶಾರ್ಟ್ ಟರ್ಮ್ ಅಂದರೆ ಒಂದು ಕಂಪ್ನಿನ ಬೈ ಮಾಡ್ತೀರಾ ಒಂದು ಸ್ವಲ್ಪ ಪೀರಿಯಡ್ವರೆಗೂ, ಆಮೇಲೆ ನಿಮ್ಗೆ ಈ ಕಂಪ್ನಿ ಇದ್ರ ಮೇಲೆ ಗ್ರೋ ಆಗಲ್ಲ ಅಂತ ಅನ್ನಿಸಿದ್ಮೇಲೆ ನೀವು ಬೇಕಾದ್ರನ್ನ ಸೆಲ್ ಮಾಡ್ಬೋದು, ನಿಮ್ಮ ಪ್ರಾಫಿಟ್ಸ್ ಎತ್ಕೋಬೋದು. ಲಾಂಗ್ ಟರ್ಮ್ ಅಂದರೆ ಇವಾಗ ಹಿಂದೂಸ್ತಾನ್ ಯೂನಿಲಿವರ್, ಅದು ಯಾವ ರೀತಿ ಅಂದರೆ ತುಂಬ ವರ್ಷಗಳಿಂದ ಕಂಟಿನ್ಯೂಸ್ ಆಗಿ ಸೇಮ್ ರೇಟ್ ಆಫ್ ಇಂಟ್ರೆಸ್ಟ್ನ ಕೊಡ್ತಾ ಬರ್ತಿದೆ ಜನಕ್ಕೆ, ಮತ್ತು ಡಿವಿಡೆಂಡ್ಸ್ ಕೂಡ ಕಂಟಿನ್ಯೂಸ್ ಆಗಿ ಪೇ ಮಾಡ್ತಾ ಇದೆ. ಇದನ್ನು ನೀವು ಲಾಂಗ್ ಟರ್ಮ್ಗೆ ಇಟ್ಕೊಳ್ತೀರಾ, ಇದರಿಂದ ಬರ್ತಾ ಇದೆಯಪ್ಪ, ಡಿವಿಡೆಂಟು ಬರ್ತಾ ಇದೆ, ನನಗೆ ಇನ್ವೆಸ್ಟ್ಮೆಂಟ್ಗೂ ಸ್ಟಾಕ್ ಪ್ರೈಸ್ ಕೂಡ ಜಾಸ್ತಿ ಆಗಿದೆ, ಹಾಗಾಗಿ ನಾನು ಇದನ್ನ ಲಾಂಗ್ ಟರ್ಮಿಗೆ ಇಟ್ಕೊಳ್ತೀನಿ ಅಂತ ಇಟ್ಕೊಳ್ತೀರ. ಈಗ ಸ್ಟಾಕ್ ಮಾರ್ಕೆಟಲ್ಲಿ ಸಣ್ಣ ಪುಟ್ಟ ಮ್ಯಾನಿಪುಲೇಷನ್ ಆಗ್ತಾನೆ ಇರುತ್ತೆ. ನೀವು ಯಾವ ಸ್ಟಾಕ್ ಹೋಲ್ಡ್ ಮಾಡಿ ಇಟ್ಕೊಂಡಿರ್ತೀರಲ್ಲ, ಆ ಸ್ಟಾಕು ಕೆಳಗಡೆ ಬಂತು ಅಂದಿದ ತಕ್ಷಣ ಮಾರಿದ್ರೆ ನಿಮಗೆ ಲಾಸ್ ಆಗುತ್ತೆ. ಯಾವುದೇ ಕಂಪ್ನಿ ಆಗಲಿ ಲಾಂಗ್ ಟರ್ಮಲ್ಲಿ ಪ್ರಾಫಿಟ್ ಕೊಟ್ಟೇ ಕೊಡುತ್ತೆ. ನೀವು ಇವತ್ತು ಲಾಸ್ ಆಗಿದೆ ಅಂದರೆ ನೀವು ಸೆಲ್ ಮಾಡೋಕ್ಕೆ ಹೋಗ್ಬೇಡಿ, ಅದನ್ನ ಹೋಲ್ಡ್ ಮಾಡಿ. ಹೋಲ್ಡ್ ಮಾಡಿದ್ರೆ ಲಾಂಗ್ ಟರ್ಮಲ್ಲಿ ಯಾವುದೇ ಕಂಪ್ನಿ ಆಗಲಿ ನೀವು ಲಾಸ್ಗಂತೂ ಸೇಲ್ ಮಾಡಲ್ಲ, ಒಂದಲ್ಲ ಒಂದಿನ ಅದು ಪ್ರಾಫಿಟಿಗೆ ಬಂದೇ ಬರುತ್ತೆ. ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಅಂದರೆ, ಇವಾಗ ಟ್ರೇಡಿಂಗಲ್ಲಿ ಬೆಳಿಗ್ಗೆ ತಗೊಂಡ್ರೆ ಸೇಲ್ ಮಾಡೋ ಥರ ಯಾವುದೇ ಎಕ್ಸ್ಪೈರಿ ಡೇಟ್ ಇರಲ್ಲ. ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಅಂದರೆ ನೀವು ಯಾವತ್ತು ಬೇಕಾದರೂ ಸೇಲ್ ಮಾಡ್ಬೋದು. ಅದೊಂದು ಇನ್ವೆಸ್ಟ್ಮೆಂಟಲ್ಲಿ ಪ್ಲಸ್ ಪಾಯಿಂಟ್. ಸ್ಟಾಕ್ ಮಾರ್ಕೆಟಲ್ಲಿ ನೀವು ಎಂಟ್ರಿ ಆಗ್ತಾಯಿದ್ದೀರಾ ಅಂದರೆ ಇದರಲ್ಲಿ ತುಂಬ ತಾಳ್ಮೆ ಇರಬೇಕು. ನೀವು ಸುಮ್ಮನೆ ಮಾರ್ಕೆಟ್ನ ಆ ಒಂದು ಉತ್ಸಾಹಕ್ಕೆ ಏನಾದರೂ ನೀವು ಮಣಿದ್ಬಿಟ್ಟು ನೀವು ಸೇಲ್ ಮಾಡಿಬಿಟ್ರಿ ಅಂದರೆ ನಿಮಗೆ ಲಾಸ್ ಆಗೋ ಚಾನ್ಸಸ್ಸೇ ಜಾಸ್ತಿ ಇರುತ್ತೆ. ಆಗ ಮತ್ತೆ ಅದೇ ಕತೆ, ಸ್ಟಾಕ್ ಮಾರ್ಕೆಟ್ ದಂಧೆ, ಇದೊಂದು ಜೂಜು, ಅದೇ ಕತೆ ಆಗಿಬಿಡುತ್ತೆ. ಒಂದು ಕಂಪನಿನ ಚೂಸ್ ಮಾಡಬೇಕಾದ್ರೆ ಅದರಲ್ಲಿ ಏನೇನು ನೋಡಬೇಕು, ROCE ಅಂದರೆ ಏನು, ROE ಅಂದರೆ ಏನು, ಫೇಸ್ ವ್ಯಾಲ್ಯೂ ಅಂದರೆ ಏನು, ಬುಕ್ ವ್ಯಾಲ್ಯೂ ಅಂದರೆ ಏನು, ಡಿವೈಡೆಂಡ್ಸ್ ಅಂದರೆ ಏನು, ಬುಕ್ ವ್ಯಾಲ್ಯೂ ಅಂದರೆ ಏನು, ಸ್ಟಾಕ್ ಪ್ರೈಸ್ ಅಂದರೆ ಏನು, ಐ ಮತ್ತು ಲೋ, ಕರೆಂಟ್ ಪ್ರೈಸು, ಮಾರ್ಕೆಟ್ ಕ್ಯಾಪು, ಎಕ್ಸೆಟ್ರಾ. ಈಗ ಒಂದು ಕಂಪ್ನಿನ ಚೂಸ್ ಮಾಡಬೇಕು ಅಂದರೆ ನಾನು ಯಾವ ರೀತಿ ರಿಸರ್ಚ್ ಮಾಡ್ತೀನಿ, ಯಾವ ವೆಬ್ಸೈಟಲ್ಲಿ ರಿಸರ್ಚ್ ಮಾಡ್ತೀನಿ, NSE ಲಿಮಿಟೆಡು, BSE ಲಿಮಿಟೆಡು, ಮತ್ತು ನಾನು ಯೂಸ್ ಮಾಡೋದು ಬಂದ್ಬಿಟ್ಟು screener.com ಅಂತ. ಇದರೊಳಗಡೆ ಹೋಗಿ ಈ ಎಲ್ಲ ಟರ್ಮ್ಸ್ನ ಏನು ಹೇಳಿದ್ನಲ್ಲ ಇದನ್ನು ವ್ಯಾಲ್ಯೂಸ್ ಚೆಕ್ ಮಾಡಿಕೊಂಡು ನಾನು ಒಂದು ಬೆಸ್ಟ್ ಕಂಪ್ನಿನ ಚೂಸ್ ಮಾಡ್ತೀನಿ. ಮತ್ತು ಸ್ಮಾಲ್ ಕ್ಯಾಪ್ ಕಂಪನೀಸ್ ಅಂದರೆ ಏನು, ಮಿಡ್ ಕ್ಯಾಪ್ ಕಂಪನೀಸ್ ಅಂದರೆ ಏನು, ಮಲ್ಟಿ ಬ್ಯಾಗರ್ ಕಂಪನೀಸ್ ಅಂದರೆ ಏನು, ಸ್ಲೋ ಆ್ಯಂಡ್ ಬೋರಿಂಗ್ ಕಂಪನೀಸ್ ಅಂದರೆ ಏನು, ಡಿಕ್ಲೈನಿಂಗ್ ಕಂಪನೀಸ್ಗಳಂದರೆ ಏನು, ಇವನ್ನೆಲ್ಲ ನೋಡಿಕೊಂಡು ಒಂದು ಬೆಸ್ಟ್ ಕಂಪನಿನ ಚೂಸ್ ಮಾಡಿ ಪೋರ್ಟ್ಫೋಲಿಯೋನ ಡೈವರ್ಸಿಫೈ ಮಾಡೋದು ಹೆಂಗೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಕಲಿಯೋಣ. ಈ ವಿಡಿಯೋಸ್ ತುಂಬ ಲೆಂತಿ ಆಗಿದೆ. ನಾನು ಇಷ್ಟೊತ್ತು ಕೂತು ಮಾಡ್ತಾಯಿದ್ದೀನಿ ಅಂದರೆ ನನ್ನ ಎಫರ್ಟ್ಗಾಗಿ ನೀವು ಒಂದೇ ಒಂದು ಲೈಕ್ ಆದರೂ ಒತ್ತಬೇಕು. ನೀವು ಆ ಒಂದೇ ಒಂದು ಲೈಕು, ಸಬ್ಸ್ಕ್ರೈಬ್, ಶೇರ್ ಮಾಡೋದ್ರಿಂದ ನನಗೆ ಇನ್ನೂ ಎಷ್ಟೊತ್ತು ಬೇಕಾದರೂ ಇಲ್ಲಿ ಕೂತು ವಿಡಿಯೋ ಮಾಡೋದಕ್ಕೆ ಶಕ್ತಿ ಸಿಗುತ್ತೆ. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ ಯು.